ವಾರ್ಷಿಕೋತ್ಸವ ಹಾಗೂ ನೂತನ ಶ್ರೀದೇವಿಯ ಶಿಲಾಮೂರ್ತಿಯ ಸ್ಥಾಪನೆ ಹಾಗೂ ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮದ ಧರ್ಮಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹೊನ್ನಾಳಿ ಹಿರೇಕಲ್ಮಠದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿ ಹೋಬಳಿ ವಿಶ್ವನಾಥ ಶಾಸ್ತ್ರಿಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಪ್ಪ ಹೊಸಮನಿಯವರೇ ಹಾಗೂ ವಾಗೀಶಣ್ಣವರೇ ಹಾಗೂ ಕಂಗ್ನಳ್ಳಿಯ ಚಂದ್ರಶೇಖರ್ನವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹವೇ, ತಾಯಂದಿರೇ, ಉರ್ದು ಮಕ್ಕಳೇ, ಪತ್ರಿಕಾ ಮಿತ್ರರೇ, ನಮ್ಮ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದುದು. ಸುಮಾರು ಶತಮಾನಗಳ ಹಿಂದೆ ನಮ್ಮ ಬೇವಿನ ಮರದ ಅಮ್ಮನಲ್ಲಿ ಅಮ್ಮನಾಗಿ ನಿಲ್ಲಿಸಿರ್ತಂಥ ಬೇವಿನ ಮರದಮ್ಮ ಹಳೆ ದೇವಸ್ಥಾನ ಒಂದು ಪುಟ್ಟದಾದ ಒಂದು ದೇವಸ್ಥಾನವಾಗಿದ್ದು, ಆವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಮಣ್ಣಿನ ಮೂರ್ತಿಯನ್ನು ಇಟ್ಟು ಪೂಜಿಸ್ತಾ ಇದ್ವಿ. ನಂತರದಲ್ಲಿ ಅದು ಸುತ್ತಲೂ ಕಟ್ಟೆ ಇತ್ತು. ಆ ಕಟ್ಟೆ ಮರ ದೊಡ್ಡದಾಗಿ ಸಡಿಲಾಗಿ ಬೀಳ್ತಾ ಇತ್ತು. ಆಗಿನ ಕಾಲದಲ್ಲಿ ಬಸವನಗೌಡರು 10,000 ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಾಗೆ. ಆ 10,000 ಡಿಪಾಸಿಟ್ ಇಟ್ಟಿದ್ವಿ. ನಂತರದಲ್ಲಿ ಆ 10,000 ಮತ್ತು ಎಲ್ಲ ಭಕ್ತಾದಿಗಳಿಂದ ಒಂದು ಪುಟ್ಟದಾದ ಜಾಗದ ಕಡಿಮೆ ಇರೋದ್ರಿಂದ ಒಂದು ಪುಟ್ಟದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ. ಅದರಂತೆ ಅವತ್ತಿಂದ ಇವತ್ತವರೆಗೂ 25 ವರ್ಷ ಆಯಿತು. ಈ 23ನೇ ವರ್ಷ ಸತತವಾಗಿ ವಾರ್ಷಿಕೋತ್ಸವ ಸಾಮೂಹಿಕ ವಿವಾಹ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗ ನೆಟ್ಟರಾದ ದೇವರೇ ಆಗಿರ್ತಕ್ಕಂಥ ಹೊನ್ನಾಳಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೂತನ ಶಿಲಾಮೂರ್ತಿಯನ್ನು ತಂದು ಸಹ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಿದ್ವಿ. ಅದು ಸ್ವಲ್ಪ ಭಿನ್ನ ಆಗಿರೋದ್ರಿಂದ ಈಗ ಹೊಸದಾಗಿ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದ್ವಿ. ಅದರ ಹಿಂದಿನಲ್ಲಿ ಸಣ್ಣ ದೇವಸ್ಥಾನ ಇದ್ದಾಗ ಕಾರ್ತಿಕ ಮಾಸದಲ್ಲಿ ಯಾವಾಗಲೂ ಸಹ ಪುರಾತನ ಕಾಲದಿಂದಲೂ ಅವಾಗ ಈ ಥರ ಅಡಿಗೆ ಮಾಡಿಸೋ ವ್ಯವಸ್ಥೆ ಇದ್ದಿಲ್ಲ. ಎಲ್ಲ ಮನೆಯಿಂದ ಕಂತೆ ಭಿಕ್ಷ ಅವರು ಏನೇನು ತರಬೇಕು ಅವರು ಮಾಡಿರ್ತಕ್ಕಂಥ ಮನೆಯಲ್ಲಿ ಖಾದ್ಯ ತೈಲಗಳನ್ನ ತಂದು ಒಂದು ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಅವಾಗ ಬಾಳೆದೆಲೆ ಇರಲಿಲ್ಲ, ಪತ್ರವಳಿಯಲ್ಲಿ ಊಟ ಮಾಡಿದಂತಹ ನೆನಪು. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನ ಪುರಾತನವಾಗಿದ್ದು ಅಂದಿನ ಕಾಲದಿಂದ ಗಣಪತಿಯನ್ನು ಉತ್ಸವ ಮೂರ್ತಿ ಆಗಿನ ಯುವಕರು ಯಜಮಾನರುಗಳು ಆಗಿನ ಕಾಲದಲ್ಲಿ ಲಾಟ್ರಿ ಮಾಡಿ ಎತ್ತಿನ ಗಾಡಿ ಲಾಟ್ರಿ ಮುಖಾಂತರ ಬರಂಗೆ ಸೋಫಾ ಸೆಟ್ ಅವಾಗೇ ಮಾಡ್ತಾ ಇದ್ರು. ಸುಮಾರು ಎಷ್ಟು ನನಗೀಗ 55 ವರ್ಷ, ಸುಮಾರು 80 ವರ್ಷಗಳ ಹಿಂದಿನ ಇತಿಹಾಸ ಹೇಳ್ತಾ ಇದ್ದೀನಿ. ಅವಾಗಿಂದಲೂ ಸಹ ಅಮೃತಮರದ ಗಣಪತಿ ಉತ್ಸವ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇವತ್ತಿಗೂ ಸಹ ನಮ್ಮ ಬೀದಿಯಲ್ಲಿ ಡಿಜೆಯನ್ನು ತರಿಸಿಲ್ಲ. ನಾವು ಯಾವ ತರ ಮೆರವಣಿಗೆ ಮಾಡ್ತಾ ಇದ್ರೆ ಕಲಾತಂಡದಿಂದಲೇ ಮೆರವಣಿಗೆ ನಡೀತಾ ಇರೋದು. ಇದೊಂದು ನಮ್ದು ಸಂಸ್ಕೃತಿ. ಅದೇ ರೀತಿಯಾಗಿ ಮೊನ್ನೆ ನಮ್ದು ಶತಮಾನಗಳಿಂದ ಬೇವಿನ ಮರ ಇತ್ತು, ಅದು ಶಿಥಿಲಗೊಂಡು ಸುಮಾರು ಗಾಳಿ ಅಲ್ಲಾಡ್ತಾ ಇತ್ತು. ಅವಾಗ ನಾವು ಇದನ್ನ ತರಿಸ್ಬೇಕು ಅಂತೇಳಿ ಕೇರಿ ಯಜಮಾನರುಗಳು ಎಲ್ಲರೂ ಸೇರ್ಕೊಂಡಾಗ ಅವಾಗ ಬಂದು ನೋಡಿದ್ರು. 1-2-3 ಬಂದು ಅದನ್ನ ತೆಗಿಯಕ್ಕೆ ಒಪ್ಕೊಂಡ್ರು. ಮತ್ತೆ ಅವ್ರು ಯಾಕೋ ನಾವು ತೆಗಿಯಕ್ಕೆ ಬರಲ್ಲ ಅಂತೇಳಿ 3-4 ಜನ ಬಿಟ್ಟು ಹೋದ್ರು. ನಂತರದಲ್ಲಿ ಒಬ್ರು ಕರ್ಕೊಂಬಂದು ಮೆಲೆಬಿದ್ದನ್ನು ಕರ್ಕೊಂಬಂದು ಅದನ್ನ ಕೊಯ್ಸಿದ್ವಿ. ಇದು ಇಟಾಚಿ ಮೂಲಕ ತರಿಸಿದ್ವಿ, JCB ಮೂಲಕ. ಅದು ಹೆಂಗಿತ್ತು ಅಂದ್ರೆ ಇಡೀ ಕೇರಿಲಿ ನಿಂತ್ಕೊಂಡದ್ದು. ಇಂಥ ಬೃಹತ್ತಾದ ಮರ ಹೆಂಗ್ ತೆಗಿತಾರೆ ಅಂತೇಳಿ ಆ ಮನುಷ್ಯ ಮೇಲೆ ನಿಂತ್ಕೊಂಡು ಅರೆ ಕೊಂಬೆಗಳನ್ನು ಒಂದೊಂದೇ ಬಿಡಿಸಿ ಈ ತಳಗಿರ್ತಕ್ಕಂಥ ಬಡ್ಡೆ ಭಕ್ತಿ ಒಂದು 3 ಜನ ತಪ್ಕೊಂಡ್ರು ಆಗ್ತಿರ್ಲಿಲ್ಲ ಅಂತ ಒಂದು ಬಡ್ಡೆನ ಕೊಯ್ದು ಅದನ್ನ ಕ್ರೈನ್ ಮುಖಾಂತರ ಎತ್ತಿ ಸ್ವಲ್ಪ ಮೇಲಿದ್ದಲ್ಲೇ ಅದು ಹಾಕಿರ್ತಕ್ಕಂಥ ಬೆಲ್ಟ್ ಹರಿತು. ಆಮೇಲೆ ಏನ್ ಮಾಡೋದಪ್ಪ ದೇವಸ್ಥಾನ ಇದಾಕತಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ನಂತರದಲ್ಲಿ ಅದನ್ನ ಕೆಳಗೆ ಇಳಿಸಿ ಮತ್ತೆ ಚೈನ್ ಹಾಕಿ ಎತ್ತಿದ. ಒಂದು ಪಾಯಿಂಟ್ ಸಹ ದೇವಸ್ಥಾನಕ್ಕೆ ಏನು ಸಹ ನೋವಾಗದಂಗೆ ಅದರ ಬಡ್ಡೆ ಬಂತು. ಇದು ಅಮ್ಮನ ಶಕ್ತಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಕೋಳಿ ಈಶ್ವರ ಗುರುಗಳು ಸತತ 23-24 ವರ್ಷದಿಂದ ನಮಗೆ ಗುರು ಮಾರ್ಗದರ್ಶಕವಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೂ 1 ತಿಂಗಳಿಂದಲೂ ಸಹ ನಮ್ಮೊಟ್ಟಿಗೆ ಇದ್ದು, ಈ ಎಷ್ಟೇ ಕೆಲಸದ ಒತ್ತಡ ಇದ್ರು ಸಹ ಅವರು ಸಹ ನಮ್ಮೊಟ್ಟಿಗೆ ಇದ್ದು ತಮಾಷೆ ಮಾಡ್ಕೊಂತ ಇವತ್ತು ಬೆಳಗ್ಗೆ 3 ಗಂಟೆಗೆ ನಮಗೆ ಅಭಿಷೇಕ ಸ್ಟಾರ್ಟ್ ಆಗೈತಿ. ಇವತ್ತು ಬೆಳಗ್ಗೆ ಜಾವ 3 ಗಂಟೆಗೆ ಆದ್ರೂ ಇಷ್ಟೊತ್ತು ಅಂತ ಆಯ್ತು. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲ ಸಂಪರ್ಕ ಸಹಕಾರ ಸಲಹೆ ಸದಾ ಇರಲಿ. ಮುಂದೂ ಸಹ ಇದಕ್ಕಿಂತ ಉತ್ತಮವಾಗಿ ಬೆಳೆಸಕ್ಕೆ ನೀವೆಲ್ಲ ಸಹಕಾರ ಆಗಬೇಕು ಅಂತ ಹೇಳ್ತಾ ಇದಕ್ಕೆ ಪ್ರಾಸ್ತಾವಿಕ ನುಡಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ವಂದಿಸಿ 4 ಮಾತನ್ನ ಮುಡಿಸ್ತೀನಿ. ಜೈ ಅಮ್ಮ ಮಾಡೋದಕ್ಕೆ ಇಚ್ಛೆ ಇದೆ. ದೇವಾಲಯದ ಪ್ರತಿಷ್ಠಾಪನಾ ಮತ್ತು
ಈ ಒಂದು 23ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಹೊನ್ನಾಳಿಯ ಶರಶ್ಚರ ಬ್ರಹ್ಮೆ ಒಡೆಯ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳವರ ಪಾದಕ್ಕೆ ನಮಸ್ಕರಿಸಿ ಮತ್ತು ನಮ್ಮ ನ್ಯಾಮತಿ ಗುರುಗಳು ಅಂತಲೇ ನಾವು ಕರೆಯೋದು ನಮ್ಮ ವಿಶ್ವರಾಜ ಸ್ವಾಮಿಯವರ ಪಾದಕ್ಕೆ ನಮಸ್ಕರಿಸಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ನಮ್ಮ ನ್ಯಾಮತಿಯ ಎಲ್ಲ ಮತ್ತು ಸುತ್ತಮುತ್ತಲಿಂದ ಬಂದಂಥ ಅಮ್ಮನ ದೇವಿಯ ಭಕ್ತಾದಿಗಳು ಮತ್ತು ತಾಯಂದಿರಿಗೆ ನಮಸ್ಕರಿಸಿ ಇಷ್ಟ ತನಕ ನಮ್ಮ ಅಮ್ಮನ ಮರದ 23 ವರ್ಷದ ಕೆಳಗಡೆ ಯಾವ ರೀತಿ ನಾವು ನಡ್ಕೊಂತ ಬಂದ್ವಿ ಅದ್ರ ಹಿಂದೆ ಹೆಂಗೆ 70-80 ವರ್ಷಗಳ ಕೆಳಗಡೆ ಇತ್ತು ಅಂತೇಳಿ ನಮ್ಮ ಮಲ್ಲಿಕಾರ್ಜುನವರು ಹೇಳಿದ್ದಾರೆ. ಸುಮಾರು ನಾವು ಒಂದು 5-6 ವರ್ಷ ಇದ್ದಾಗ ನಮ್ಮ ಪರ್ವಣ್ಣ ಅಂತ ಇದ್ದರು, ಅವರು ಆಕಾಶ ಬುಟ್ಟಿ ಬಿಡೋರು. ಫಸ್ಟು ಒಂದು ಇದರೊಳಗೆ ಕಾರ್ತಿಕ ಮಾಸದೊಳಗೆ ನಮ್ಮ ಪರ್ವಣ್ಣರೇ ಫಸ್ಟು ನಮ್ಮ ಅಮ್ಮನ ಗುಡಿಯಿಂದನೇ ಬಿಡ್ತಾ ಇದ್ವಿ. ಅದು ಹೆಚ್ಚು ಕಮ್ಮಿ ಇಲ್ಲಿಂದ ಹಿಡಿದು ಚಿಂದಿ ಕಟ್ಟಿವರೆಗೂ ಆಕಾಶ ಬುಟ್ಟಿ ಹೋಗೋದು. ಒಬ್ಬರು ಯಾರೋ ಒಂದು ಇದ್ರ ಮೇಲೆ ಬಿದ್ದು ಒಂದು ಜಗಳನೂ ಆಗಿತ್ತು. ಸುಮಾರು ನಾವು ಭಾಳ ಸಣ್ಣ ಹುಟ್ಟಿದ್ವಿ, ಒಂದು 5-6 ವರ್ಷ ಇದ್ದಾಗ. ಊರವರೆಲ್ಲ ಸೇರ್ಕೊಂಡಿಲ್ಲ ಕಣಪ್ಪ, ಅದು ದೇವ್ರಿಗೆ ಬಿಟ್ಟಿರೋದು, ನಿನ್ನ ಗ್ರಾಚಾರಕ್ಕೆ ನಿನ್ನ ಮನೆಗೆ ಬಂದಿರೋದ್ರಿಂದ ನೀನು ದೇವ್ರಿಗೆ ಮೋಸ ಮಾಡಿರ್ಬೋದು ಹೋಗು ಅಂತೇಳಿ ಹಿಂದೆ ನಾವೇನೋ ಸುಮಾರು 5-6 ವರ್ಷ ಇದ್ದಾಗ ಅದನ್ನು ಮಾಡಿದ್ರು. ಅಮ್ಮ ಗುಡಿ ಕಾರ್ತಿಕ ಅಂದರೆ ಒಂದು ಆಕಾಶ ಬುಟ್ಟಿ ಬಿಡೋದೇ ಒಂದು ಕಾರ್ತಿಕ. ಎಷ್ಟೋ ಸರಿ ಸುಟ್ಟರು ಮತ್ತೆ ರಾತ್ರಿ ಒಳಗೆ ತಯಾರು ಮಾಡಿ ಮತ್ತೆ ಅದನ್ನು ಬಿಟ್ಟಂಥ ಒಂದು ಸನ್ನಿವೇಶವನ್ನು ನಾವೆಲ್ಲ ನೋಡಿದ್ದೇವೆ. ಈ ಸಮಾರಂಭದಲ್ಲಿ ಯಾಕೆ ಅದನ್ನು ಇದು ಮಾಡ್ತೇವೆ ಅಂದರೆ, ಈಗ ಆಕಾಶ ಬುಟ್ಟಿ ಬಂದಾವೆ, ಒಂದು 40-50 ರೂಪಾಯಿ ಇದು ಬಿಟ್ಟರೆ ನಮ್ಮ ಮನೆ ತಕ್ಕ ಬಿಟ್ಟರೆ ಒಂದು 5 ಮನೆ ತಕ್ಕ ಹೋಗಿ ಇಳಿದಿರ್ತಾವೆ. ಇದು ಆಕಾಶ ಬುಟ್ಟಿ ಅಮ್ಮನ ಗುಡಿಗೆ ಹೋತು ಅಂದರೆ ಇಲ್ಲಿಂದ ತಾತ ಜಿಲ್ಲೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಂದ ದಾವಣಗೆರೆ ಡಿಸ್ಟಿಕ್ಕಿಂದ ಹೋಗಿ ಶಿವಮೊಗ್ಗ ಡಿಸ್ಟಿಕ್ಗೆ ಹೋಗ್ಬೇಕು, ಆ ಥರ ಹೋಗೋಂಥ ಒಂದು ಸನ್ನಿವೇಶ ಇತ್ತು. ಈಗ ಅಮ್ಮನ ಒಂದು ಶಕ್ತಿನೂ ಅದೇ ಥರ ಆಗೈತೆ. ಸ್ವಾಭಾವಿಕವಾಗಿ ಒಂದೆಲ್ಲ ಬೇವಿ ಮರದ ಕೆಳಕಟ್ಟೆ ಕುತ್ಕೊಂಡಂಥ ಒಂದು ಸಣ್ಣ ದೇವಸ್ಥಾನ ಇವತ್ತು ನ್ಯಾಮತಿಗೆ ಎಲ್ಲರೂ ನೋಡಬೇಕು ಅಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಭಕ್ತವೃಂದಕ್ಕೆ ಮತ್ತು ಈ ಒಂದು ಸಮಾಜದ ಎಲ್ಲ ಕಾರ್ಯಕರ್ತರು ಬಾಂಧವರು ತಾಯಂದಿರಿಗೂ ನನ್ನ ವೈಯಕ್ತಿಕ ನಮಸ್ಕಾರಗಳು ತಿಳಿಸ್ತಾರೆ. ಈಗ ನಮ್ಮ ಬೆಳಗ್ಗೆ ಪಂಡಿತರಾಜರು ಬಂದು ಹೋದರು, ಕೊಣಂದೂರು ಮಾಡಿದರು. ಅವರು ಮಾತಾಡ್ತಾ ಒಂದೆರಡು ಮಾತು ಹೇಳಿದರು. ಸುಮಾರು 23ನೇ ವರ್ಷ, 25 ವರ್ಷದ ಒಂದು ವಾರ್ಷಿಕ ಮಹೋತ್ಸವಕ್ಕೆ ನೀವು ಪಂಚಪೀಠದನ್ನ ಕರೆದು ಮಾಡಬೇಕು ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಮಿಟಿ ಒಳಗೆ ಈ ನಾವು ಮಾತಾಡಬೇಕಾಯಿತು, ನಮಗೆ ಸ್ವಲ್ಪ ಆಸಕ್ತಿಯಾಗಿ ಪ್ರೋಗ್ರಾಮ್ ಇರೋದ್ರಿಂದ ಸ್ವಲ್ಪ ಮಾತಾಡೋಕ್ಕಾಗಿಲ್ಲ. ಗುರುಗಳು ಅದನ್ನು ನ್ಯಾಪ್ತಿಯ ಎಲ್ಲ ಭಕ್ತರನ್ನು ಕರೆದು ನೆಕ್ಸ್ಟು ನಮ್ಮ ವಿಶ್ವದ ನೇತೃತ್ವದಾಗೆ, ನಮ್ಮ ಹೊನ್ನಾಳಿ ಚನ್ನಪ್ಪ ಸ್ವಾಮಿಯವರ ನೇತೃತ್ವದಾಗೆ 5 ಪೀಠನ ಇನ್ನು 25ನೇ ವರ್ಷದ ವಾರ್ಷಿಕೋತ್ಸವದಾಗೆ ಮಾಡಿಸೋಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೇವೆ. ಅಜಯರೇ ಈಗ ಪಂಡಿತರಾದರು ಬೆಳಗ್ಗೆ ಮಾತಾಡಬೇಕಾದ್ರೆ ಹೇಳಿದರು ಕೊಣಂದೂರವರು, ನೀವು 25ನೇ ವರ್ಷ ಮಾಡಬೇಕಾದ್ರೆ ಪಂಚಪೀಠದ್ದು ನೀವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಅವರ ಅಭಿಪ್ರಾಯ ಪಟ್ಟಾರೆ. ನಿಮ್ಮ ನೇತೃತ್ವದಾಗೆ ನಾವೆಲ್ಲ ದಸರಾ ದರ್ಬಾರ್ಗಳು, ರಂಭಾಪುರಿಯರಾಗಿರ್ಬೋದು, ಶ್ರೀಶೈಲರಾಗಿರ್ಬೋದು, ಕೇದಾರರು, ಈ 3 ಜನವನ್ನು ಮಾಡಿದ್ದಾವೆ. ಇನ್ನೇನು ಕಾಶಿ ಪೀಠ ಒಂದು, ಉಜ್ಜಿನಿ ಪೀಠ ಒಂದು ಮಾಡೋದೈತೆ. ನೆಕ್ಸ್ಟ್ 25ನೇ ವರ್ಷಕ್ಕೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಇಡೀ ಊರಿಂದ ಫಸ್ಟು ನಮ್ಮ ಅಮ್ಮನ ಗುಡಿಯಿಂದನೇ ಅದು ಹೊಂದಿ 25ನೇ ವರ್ಷದ್ದು ನೀವು ಸಹಕಾರ ಕೊಟ್ಟರೆ ಪಂಚಪೀಠವನ್ನು ಕಷ್ಟ ಅಂತ ಒಂದು ಶಕ್ತಿ ಆಶೀರ್ವಾದ ಮಾಡಬೇಕು ನಮ್ಮ ಕಮಿಟಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅನುವು ಮಾಡಿಕೊಟ್ಟಕ್ಕೆ ಕಮಿಟಿಯರಿಗೂ ಮತ್ತು ಗುರುಗಳಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಅಮ್ಮಂತಿ. ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೊನ್ನಾಳಿ ಮಠದ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಹಾಗೂ ವಿಶ್ವರಾಜ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಈ ದೇವಿ ದೇವಸ್ಥಾನವು ಸತತವಾಗಿ ಇಲ್ಲಿಗೆ 23 ವರ್ಷಗಳ ಕಾಲ ಯಾವ ತೊಂದರೆಯೂ ಬಾರದಂತೆ ನಡೆದುಕೊಂಡು ಬಂದಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಹೊನ್ನಾಳಿ ಸ್ವಾಮಿಗಳವರು. ಅವರ ಅಧ್ಯಕ್ಷತೆಯನ್ನು ಬಿಟ್ಟು ಯಾವಾಗೂ ನಾವು ಹೊರತಾಗಿಲ್ಲ. ಆ ಒಂದು ಅವರ ನಿರ್ದೇಶನ ಇನ್ನು ಮುಂದೆ ಇದು ಹೆಚ್ಚಿನ ನಮ್ಮ ಈ ಭಾಗಕ್ಕೆ ಅಂದರೆ ಈ ಭಕ್ತ ಸಮೂಹಕ್ಕೆ ಆಶೀರ್ವಾದ ಮಾಡಲಿ ಅಂತಂದೇಳಿ ಕೇಳ್ಕೊಳ್ತಾ, ಇನ್ನು ಈ ದೇವಿಗೆ ಶಕ್ತಿಯನ್ನು ಹೊಸದಾಗಿ ನಿರ್ಮಿಸಿರುವಂಥ ಶಿಲೆಗೆ ಅವರ ಒಂದು ಆಶೀರ್ವಾದ ಚೆನ್ನಾಗಿ ಇಟ್ಟು, ಇದಕ್ಕೆ ಒಂದು ಉದಾಹರಣೆ ನಾನು ಓದಿದ ಕಾಲದಲ್ಲಿ, ಊರಮೆಯು ಹುಟ್ಟಿಲ್ಲದೆ ಇಟ್ಟ ದುಕೂಲದ ಸೇರಿಯಂತೆ ಊರಂತೆ ಪರಿಸರಿಸುತ್ತಿರುವ ಭೂರೇಂದ್ರಿಗಳು ಅಂದರೆ ನಮ್ಮ ಈ ಜಗತ್ತಿನಲ್ಲಿ ಈ ಭೂದೇವಿ ಬಿಟ್ಟರೆ
ದೇವತೆಗಳು ಹಾಗೂ ಇನ್ನೆಲ್ಲ ಈ ಹೊರತುಪಡಿಸಿ ಲಕ್ಷ್ಮಿ, ಸರಸ್ವತಿ, ಗಂಗೆ ಇವೆಲ್ಲವೂ ಮನುಷ್ಯನಿಗೆ ಬೇಕಾದ ಒಂದು ವಸ್ತುಗಳಾಗಿರೋದ್ರಿಂದ ಇವನ್ನು ಹೊರತುಪಡಿಸಿ ನಮ್ಮ ಜೀವನ ಸಾಗಲಿಕ್ಕೆ ಆಗಂಗಿಲ್ಲ ಅಂತ ಒಂದು ಅಂತಪ್ಪ ಒಂದು ವಿಚಾರವನ್ನು ನಾನು ನಿಮ್ಮಲ್ಲಿ ಹೇಳಿ ಈ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.